ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯಾರು ಎಷ್ಟು ವಿರೋಧ ಮಾಡಿದ್ರೂ ಕೂಡ ನಾವು ನಮ್ಮ ಸರ್ಕಾರ ರೈತರ ಹಿತ ಕಾಯಲು ಬದ್ಧರಾಗಿದ್ದೀವಿ ಅಂತ ನೀರಾವರಿ ಸಚಿವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಮಟ್ಟದ ಹಳ್ಳಕೆರೆಗೆ 50 ಕೋಟಿ ವೆಚ್ಚದ ಕುಡಿಯುವ ನೀರು ಪೂರೈಸುವ ಏತ ನೀರಾವರಿ ಯೋಜನೆ ಕಾಮಗಾರಿಗೆ ರಂಗನಹಳ್ಳಿ ಗೇಟ್ ಬಳಿ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಕಾಮಗಾರಿಗೆ ಚಾಲನೆ ಕೊಟ್ಟು ಮಾತನಾಡಿದರು. 1978ರಿಂದ ಇಂದಿನವರೆಗೂ ನೀರಾವರಿ ಹೋರಾಟಕ್ಕೆ ಮಸಚಿ ಸಚಿವ ಟಿಬಿ ಜಯಚಂದ್ರ ಅವರು ಮಾಡಿದ ಅಧ್ಯಯನ ಮತ್ತು ಹೋರಾಟ ಮಾಡಿ ಸಾಕಷ್ಟು ನೀರಾವರಿ ಯೋಜನೆ ತಂದ ರೀತಿಯಲ್ಲಿ ಈ ಭಾಗದಲ್ಲಿ ಶಾಸಕ ಶ್ರೀನಿವಾಸ್ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಕೂಡ ಆತಂಕಕ್ಕೆ ಒಳಗಾಗುವುದು ಬೇಡ. ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಮೊದಲು ಕುಡಿಯುವ ನೀರಿಗೆ ಮೊದಲು ಆದ್ಯತೆ, ನಂತರ ಕೆರೆ ತುಂಬಿಸುವ ಯೋಜನೆ ಬಗ್ಗೆ ಕ್ರಮ ವಹಿಸಲು ಮುಂದಾಗ್ತೀವಿ ಎಂದಿದ್ದಾರೆ. ಎತ್ತಿನಹೊಳೆ ಯೋಜನೆಯನ್ನ ತರಲು ಸಾಧ್ಯವಾಗುತ್ತಿಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ಮಾತನಾಡಿದ್ರು. ಆದರೆ ಅದನ್ನ ನಾವು ಮತ್ತು ಟಿಬಿ ಜಯಚಂದ್ರ ಇಬ್ಬರು ಶ್ರಮ ವಹಿಸಿ ಇಂದು ಎತ್ತಿನಹೊಳೆಯ ನೀರನ್ನ ಈ ಭಾಗಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದೇವೆ. ಕೆಲವು ಅರಣ್ಯ ಪ್ರದೇಶದ ಮೂಲಕ ನೀರು ಬರೋದ್ರಿಂದ ಸ್ವಲ್ಪ ಸಮಸ್ಯೆ ಎದುರಾಗಿತ್ತು. ಇಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಜಮೀನು ನೀಡಿದ್ದು ಕೆಲ ಸಮಸ್ಯೆಗಳು ಇದ್ದ ಕಾರಣ ನಾನು ಸ್ಥಳಕ್ಕೆ ಭೇಟಿ ಕೊಟ್ಟು ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಹಾಸನ, ತುಮಕೂರು ಅರಣ್ಯ ಇಲಾಖಾ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದು ಸದ್ಯದಲ್ಲೇ ಸಮಸ್ಯೆ ಬಗೆಹರಿಯಲಿದೆ. 100 ಟಿಎಂಸಿ ನೀರು ತಂದ್ರೆ ಮಾತ್ರ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರಕ್ಕೆ ನೀರು ಹಂಚಿಕೆ ಮಾಡಲು ಸಾಧ್ಯವಾಗುತ್ತೆ. ಇಲ್ಲವಾದ್ರೆ ನೀರು ಹಂಚಿಕೆ ಕಷ್ಟವಾಗುತ್ತೆ. ಆದ್ದರಿಂದ ತಾಂತ್ರಿಕ ಸಮಿತಿ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ್ದು ಅವರ ವರದಿಯಂತೆ ಮುಂದಿನ ಅಧಿವೇಶನದಲ್ಲಿ ಇದರ ಕ್ರಮ ವಹಿಸಲಾಗಿದೆ. ಈಗಾಗಲೇ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಕೆರೆಗಳಿಗೆ ನೀರು ಹರಿಸುವಂತೆ ಮುಖಂಡರು, ಕಾರ್ಯಕರ್ತರ ಮಾರ್ಗದರ್ಶನವಿದ್ದು ಅದರಂತೆ ಇಂದಿನಿಂದಲೇ ಎಲ್ಲಾ ಕೆನಲ್ ಗೇಟ್ ಎತ್ತಿಸುವ ಮೂಲಕ ಎಲ್ಲಾ ಕೆರೆಗಳಿಗೆ ನೀರು ಹರಿಸಲು ಕ್ರಮ ವಹಿಸುತ್ತೀವಿ ಎಂದಿದ್ದಾರೆ. ಇನ್ನು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ 26.5 ಕೋಟಿಗೆ ಹಣ ಮಂಜೂರು ಕಾಮಗಾರಿ ಅನುಮೋದನೆಗೊಂಡು ಟೆಂಡರ್ ಮುಗಿದಿತ್ತು. ನಾನು ಕೂಡ ಸಚಿವನಾಗಿದ್ದೆ. ಕಾರಣಾಂತರದಿಂದ ಸರ್ಕಾರ ವಿಸರ್ಜನೆಗೊಂಡ ನಂತರ ಕಾಮಗಾರಿ ಸ್ಥಗಿತವಾಗಲು ಕಾರಣವಾಗಿದೆ. ತದನಂತರ ಈ ಯೋಜನೆ ಅನುಷ್ಠಾನಗೊಳ್ಳಲು ಟಿವಿಟಿ ಜಯಚಂದ್ರ ಅವರು ಎಂಬುದನ್ನು ನಾವು ಯಾರು ಕೂಡ ಮರೆಯುವಂತಿಲ್ಲ. ಈ ಭಾಗಕ್ಕೆ ನೀರು ಹಂಚಿಕೆ ಮತ್ತು ನೀರು ಹರಿಸಲು ಜಯಚಂದ್ರ ಅವರು ಹಾಗೂ ಮಾಜಿ ಶಾಸಕ ಕಿರಣ್ ಕುಮಾರ್ ಅವರ ಪರಿಶ್ರಮ ಸಾಕಷ್ಟಿದೆ. ಕಾಮಗಾರಿ ಅನುಷ್ಠಾನ ಮಾಡುವ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಮಾಡಿದ್ರೂ ಕೂಡ ಕಾಮಗಾರಿ ಮಾಡ್ತಾರೆ ಎಂಬ ನಂಬಿಕೆ ಜನತೆಗೆ ಇರಲಿಲ್ಲ. ಬರೀ ಸುಳ್ಳು ಹೇಳ್ತಾರೆ ಶಾಸಕರು ಎಂದು ಅಪಪ್ರಚಾರ ಮಾಡ್ತಾ ಇದ್ರು. ಸದ್ಯ ಅಪಪ್ರಚಾರ ಮಾಡ್ತಾ ಇದ್ದವರಿಗೆ ಇಂದು ನಂಬಿಕೆ ಬಂದಿದೆ ಎಂದಿದ್ದಾರೆ. ವಿರೋಧ ಮಾಡಲಿ, ತೊಂದರೆ ಮಾಡಲಿ, ನಾವೇನ್ ಕೆಲಸ ಮಾಡಬೇಕು, ಜನರಿಗೆ ಇಲ್ಲಿ ರೈತರಿಗೆ ಸಹಾಯ ಮಾಡಬೇಕು. 78ರಿಂದ ಜಯಚಂದ್ರ ಅವರು ಯಾವ ರೀತಿ ನೀರಾವರಿಗೆ ಬಹಳ ಆದ್ಯತೆ ಕೊಟ್ಟು ಅಧ್ಯಯನ ಮಾಡಿ ಹೋರಾಟ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ, ಅದೇ ಹೆಜ್ಜೆಯಲ್ಲಿ ಇವತ್ತು ವಾಸು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ತಾವ್ಯಾರು ಆತಂಕ ಪಡೋದು ಬೇಡ. ನಿಮ್ಗೇನು ಈ ಪಕ್ಕದ ಬರ್ಬೇಕಾದ್ರೆ ಒಂದು ಹಳ್ಳಿಯವರು, ರಂಗನಹಳ್ಳಿಯವರು ಅರ್ಜಿ ಕೊಟ್ರು. ಅದೇನೋ 100 ಮೀಟರ್ 240 ಕಿಲೋಮೀಟರ್ ಸ್ವಾಮಿ ಅಂತ ಹೇಳಿದ್ರು. ಅದು ಚಿಂತೆ ಮಾಡೋದು ಬೇಡ. ಆದ್ರೆ ಇವತ್ತು ಎತ್ತಿನಹೊಳೆ ಯೋಜನೆ ಏನು ನಾವು ನೀರನ್ನ ಹೊರಗಡೆ ತಂದಿದ್ದೀವಿ, ಹಿಂದೆ ಕುಮಾರಸ್ವಾಮಿ ಯಾವ ಕಾರಣಕ್ಕೂ ಇದ್ದಕ್ಕಾಗಲ್ಲ ಅಂತ ಪಾಪ ಮಾತಾಡ್ತಿದ್ರು. ಅದಕ್ಕೆ ನಾನು ಕುಮಾರಸ್ವಾಮಿ ಕೇಳಿ ಅವ್ರಿಗೆ ಯಾರು ಕಿವಿಯಲ್ಲಿ ಕೇಳೋದಿಲ್ಲ, ಕಣ್ಣಲ್ಲಿ ನೋಡ್ಲಿ ಅಂತ ಹೇಳಿ ಇದನ್ನ ನಾನು ಆ ನೀರನ್ನ ಹೊರಗಡೆ ನಾನು ಜಯಚಂದ್ರ ಅವರೆಲ್ಲ ಹೋಗಿ ಪೂಜೆ ಮಾಡಿ ಆ ನೀರನ್ನ ಹೊರಗಡೆ ಕಳಿಸಿದ್ದೀವಿ. ನಿಮ್ಮ ಬಾರ್ಡರ್ವರೆಗೂ ಈಗ ಫಾರೆಸ್ಟ್ ಕೆಲವು ಸಮಸ್ಯೆ ಇದೆ. ತುಮಕೂರಿಂದನೂ ಜಮೀನು ಕೊಟ್ಟಿದ್ದಾರೆ ನಿಮ್ಮ ಡಿಸಿ, ಹಾಸನಿಂದನೂ ಕೊಟ್ಟಿದ್ದಾರೆ ಡಿಸಿ, ಫಾರೆಸ್ಟ್ ಕೊಟ್ಟಿದ್ದಾರೆ. ಅದಾದ ತಕ್ಷಣ ನೀರು ನಿಮ್ಮ ಬಾರ್ಡರ್ವರೆಗೂ ಬರ್ತದೆ. ಮೊನ್ನೆ ತಾನೇ ನಾನು ಹೋಗಿ ಇದರಲ್ಲಿ ನಿಮ್ಮ ಕೊಟ್ಟಿಗೆರೆ ಬೈಗುಂಡಹಳ್ಳಿ ಮತ್ತು ಲಕ್ಕೇನಹಳ್ಳಿ ಎರಡು ವೀಕ್ಷಣೆ ಮಾಡಿದ್ದೀನಿ. ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಬರೀ ಒಂದು ವಾಲ್ ಹಾಕ್ದಂಗೆ ಬರೀ ದೊಡ್ಡಬಳ್ಳಾಪುರದಲ್ಲೇ ಮಾಡಕ್ ಆಗಲ್ಲ. ನಿನ್ನೆ ಕೂಡ ಪರಮೇಶ್ವರ್ ಅಂತ ನಾನು ಮಾತಾಡಿದ್ದೀನಿ. ಪಾಪ ರೈತರು ಕೂಡ ಆತಂಕ ನೋಡಿದ್ದಾರೆ. ಟೆಕ್ನಿಕಲ್ ಆಗಿ ಏನ್ ಬೇಕು ನೀರನ್ನ ಅಟ್ಲೀಸ್ಟ್ ಒಂದು 3 ಟಿಎಂಸಿ ನಾವು ನೀರು ನಿಲ್ಲಿಸಲೇಬೇಕಾಗ್ತದೆ. 100 ಟಿಎಂಸಿ ನೀರು ನಿಲ್ಲಿಸಿಲ್ಲ ಅಂತಂದ್ರೆ ನಾವು ಚಿಕ್ಕಬಳ್ಳಾಪುರಕ್ಕೆ, ಕೋಲಾರಕ್ಕೆ, ಬೆಂಗಳೂರು ಗ್ರಾಮಾಂತರಕ್ಕೆ ನೀರು ಕೊಡೋಕೆ ಕಷ್ಟ ಆಗ್ತದೆ. ಈ ಹಿನ್ನೆಲೆಯಲ್ಲಿ ನಾನೆಲ್ಲ ಸ್ಪಾಟ್ ಎಲ್ಲ ನೋಡಿದ್ದೀನಿ. ಟೆಕ್ನಿಕಲ್ ಆಗಿ ಅವ್ರು ಹೆಂಗ್ ಮಾಡ್ಬೋದು ಅಂತ ಹೇಳಿ ಅವ್ರಿಗೆ ಫೀಸಿಬಿಲಿಟಿ ಹೇಳಿದ್ದೀನಿ. ನೆಕ್ಸ್ಟ್ ಕ್ಯಾಬಿನೆಟ್ಗೆ ಅದನ್ನ ಸಬ್ಮಿಟ್ ಮಾಡಕ್ಕೆ ಎಲ್ಲರಿಗೂ ಮಾತಾಡಕ್ಕೆ ಹೇಳಿದ್ದೀನಿ. ಮುಖ್ಯಮಂತ್ರಿಗಳು ನನಗೇನ್ ಹೇಳಿದ್ದಾರೆ ಅಂತ ಅಂದ್ರೆ ಒಂದು ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ರೂರಲ್ಲಾಗ್ಲಿ ಜಿಲ್ಲೆ ಆಗ್ಲಿ ಫಸ್ಟ್ ಕುಡಿಯೋ ನೀರಿಗೆ ನಾವು ಆದ್ಯತೆ ಕೊಡೋಣ. ಅದು ಮುಗಿದ ಮೇಲೆ ಬೇರೆ ಕೆರೆ ಮುಗಿಸೋದು ಏನು 30 ಟಿಎಂಸಿ ನೀರನ್ನ ಎಲ್ಲಕ್ಕೂ ಕೂಡ ಸಮವಾಗಿ ಹೆಚ್ಚುವಂತ ಕೆಲಸ
ಸತಿ ವಾಣಿ ವಿಲಾಸ ಈ ಸತಿ ನಾವು ಇದನ್ನ ತುಂಬಿಸಲಿಕ್ಕೆ ಏನ್ ಬೇಕೋ ಹೇಮಾವತಿ ವಲಯಕ್ಕೆ ಕಾವೇರಿ ಅಂತಿಮ ತೀರ್ಪಂತೆ ಹಂಚಿಕೆಯಿಂದ ಈಗಾಗಲೇ 20 TMC ಇದೆ. ವಾರ್ಷಿಕವಾರು ಹರಿವು ಕೂಡ ಜಾಸ್ತಿ ಆಗ್ತಾ ಇದೆ. ಅದನ್ನು ಕೂಡ ಹೇಮಾವತಿಗೆ ತುಂಬಿಸುವಂತ ಕೆಲಸ. ಈಗ ಏನು ನೀರನ್ನ ಚಾನಲ್ ಬಿಡಬೇಕು ಅಂತ ಹೇಳಿದ್ದಾರೆ, ಅದನ್ನ ನಾನು ನಮ್ಮ ಸ್ನೇಹಿತರು, ನಮ್ಮ ಮುಖಂಡರು ಏನು ಮಾರ್ಗದರ್ಶನ ಇದೆ, ಸಲಹೆ ಇದೆ, ಆ ಪ್ರಕಾರ ಇವತ್ತು ನಾಳೆಯಿಂದನೇ ಎಲ್ಲ ಚಾನಲ್ಗಳನ್ನ ಎತ್ತಿ ನೀರನ್ನ ತುಂಬಿಸಲಿಕ್ಕೆ, ಕೆರೆಗಳನ್ನು ತುಂಬಿಸಲಿಕ್ಕೆ ಸೂಕ್ತವಾದಂತ ತೀರ್ಮಾನ ಮಾಡಬೇಕು ಅಂತ ಹೇಳಿ ನಾನು ನಿರ್ದೇಶನ ಕೊಡ್ತೇನೆ. ತಾವು ಚಿಂತೆ ಮಾಡೋದು ಬೇಡ. ನಮ್ಗೆ ರೈತರ ಕಷ್ಟ ಏನು ಅಂತ ಗೊತ್ತಿದೆ, ಆದ್ರೆ ಆತಂಕ ಬೇಡ. ನಾವು ತಮಿಳುನಾಡು ಜಗಳಾಡೋದಕ್ಕೆ ಆಡುತ್ತಿದ್ದೀವಿ ಬೇಡ. ಒಂದೇ ಜಿಲ್ಲೆ, ಒಂದೇ ರಾಜ್ಯದಲ್ಲಿ ಇದ್ದೀವಿ. ಈಗ ನಾವು ಅಲ್ಲಿಂದ ತರಬೇಕಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಯಾಕೆ ನಾವು ತಂದು ಅಲ್ಲಿಂದ ತಂದು 4-5 ಜಿಲ್ಲೆ ತೆಗೆದುಕೊಂಡು ಹೋಗಿ ಕೋಲಾರ ತೆಗೆದುಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ನೀವಾರು ಪುಣ್ಯವಂತರು, ಒಂದು 200 ಅಡಿ 300 ಅಡಿಗೆ ನಿಮ್ ನೀರು ಬರ್ತದೆ, ಈ ಹೆಸರು ನೋಡ್ತಾ ಇದ್ವಿ. ಅದೇ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ 2000 ಅಡಿಗೂ ನೀರಿಲ್ಲ. 600 ಅಡಿನೇ ಏನ್ ದೊಡ್ಡದಿಲ್ಲ ಬಿಡ್ರೆ, 2000 ಅಡಿ ಆ ಕಡೆ ಆಯ್ತು. ನಿಮ್ಮ ನೀರು ನಿಮ್ಗೆ ಧನವಾಗಿ ಎಲ್ಲ ಫಸ್ಟ್ ಕ್ಲಾಸ್ ಆಗಿದ್ದೀರಿ. ಈ 2 ಹೋಗಿ ಬಿಟ್ರೆ ವಾಸಿ ಹೇಳ್ತಿದ್ದಲ್ಲ, ತಟ್ಟೆ ಮರ ಏಟಲ್ಲಿ ಹೆಚ್ಚು ಕಮ್ಮಿ ಮಾಡಿದ್ದೀರಿ ಅಂತ ಮುಂದಕ್ಕೆ ಮಾಡಕ್ ಹೋಗ್ಬೇಡಿ. ಫುಲ್ಲು ಊರ್ ತುಂಬಾ ತುಂಬಿಸೋಂತ ಕೆಲಸ ಮಾಡಿ ಮಿಕ್ಕಿ ಜವಾಬ್ದಾರಿ ನನ್ ಬಿಡಿ ಅಷ್ಟೇ. ಆಯ್ತು, ಫಸ್ಟ್ ನೀವ್ ಹೇಳಿದ್ರಿ, ಆಯ್ತು ಆಯ್ತಾ. ಸೊ ಇಷ್ಟು ಮಾಡಿ, ಸೊ ಇವತ್ತು ಬಂದು ನಾನು ಈ ಒಂದು ಭೂಮಿ ಪೂಜೆನ ಬಹಳ ಸಂತೋಷದಿಂದ ನಾನು ಕಿರಣ್ ಕುಮಾರ್, ಜಯಚಂದ್ರನವರು, ವಾಸುರವ್ರಿಗೆ ಶಕ್ತಿ ಕೊಡಬೇಕು ಅಂತ ಹೇಳಿ ಇಲ್ಲಿ ಬಂದಿದ್ದೇವೆ. ಆ ಭೂಮಿ ಪೂಜೆ ಮಾಡಿದ್ದೀವಿ. ಕಾಂಟ್ರಾಕ್ಟ್ರು ಈಗಾಗಲೇ ಎಷ್ಟು ದಿನದಲ್ಲಿ ಮುಗಿಸ್ಯಪ್ಪ ಕಾಂಟ್ರಾಕ್ಟ್ರು? 1 ವರ್ಷ. ನಾನೇ ಬಂದು ಭೂಮಿ ಪೂಜೆ ಮಾಡುತ್ತಾನೆ ಗ್ಯಾರಂಟಿನಾ? ವಾಸು 1 ಗುಣ ಕೊಡಪ್ಪ. ಈಗ ಅವ್ರಿಗೆ ಕಾಂಟ್ರಾಕ್ಟ್ ಗ್ಯಾರಂಟಿನಾ? ವಾಸು 1 ಗುಣ ಕೊಡಪ್ಪ. ಈಗ ಅವ್ರಿಗೆ ಕಾಂಟ್ರಾಕ್ಟ್ ಫಸ್ಟ್ 1 ವರ್ಷ ಆದ್ಮೇಲೆ ನಾನೇ ಬರ್ಬೇಕೀಗ. ನೆಕ್ಸ್ಟ್ ಮೈಸೂರೊಳಗೆ ಆಗ್ತದೆ, ತಲೆ ಕೆಡ್ಸ್ಕೊಕ್ ಹೋಗ್ಬಿಡಿ. ಅವೆಲ್ಲ ಆಗಿದೆ, ಎಲ್ಲ ಮಾಡಿದೀವಿ, ತಲೆ ಕೆಡ್ಸ್ಕೊಬೇಡಿ ಆಯ್ತಾ. ಬಹಳ ಸಂತೋಷದಿಂದ ಮಾಡಿದ್ದೀವಿ. ಮುಂದಕ್ಕೆ ನಾನು ಈ ಅಕ್ಯುರೇಟ್ ಏನಿಲ್ಲ ಇದೆಯಲ್ಲ, ಇಡೀ ದೇಶದಲ್ಲೇ ಇಷ್ಟು ದೊಡ್ಡ ಅಕ್ಯುರೇಟ್ ಇಲ್ಲ. ಕೇಂದ್ರ ಸರ್ಕಾರ ಕೂಡ ಏಷ್ಯಾದಲ್ಲೇ ಇಲ್ಲ. ಕೇಂದ್ರ ಸರ್ಕಾರ ಕೂಡ ಇದನ್ನು ನೋಡಿ ನಮ್ಗೆ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ. ಭಾರತ ಸರ್ಕಾರ ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತೇಳಿ. ಸೊ ಅದಕ್ಕೆ ಚಿಂತೆ ಮಾಡೋದು ಬೇಡ. ನಿಮ್ಮ ಸಹಕಾರ ಇರಲಿ. ನಿಮ್ಮ ಬದುಕಿಗೋಸ್ಕರ ಬದಲಾವಣೆ ತರಲಿಕ್ಕೆ ಮಾಡ್ತೀವಿ. ಎಲ್ಲ ಪಾರ್ಟಿ ಪಕ್ಷ ಎಲ್ಲ ಬಿಟ್ಬಿಟ್ಟು ವಾಸು ಪರವಾಗಿ ನಿಂತ್ಕೊಳ್ಳಿ, ನಾನ್ ನಿಮ್ ಪರವಾಗಿ ನಿಂತ್ಕೋತೀನಿ. ಎಲ್ಲರಿಗೂ ನಮಸ್ಕಾರ. ನಾವು ಕೇಂದ್ರ ಸರ್ಕಾರ ಕೂಡ ನಮ್ಮ ಕೆಲಸ ನೋಡ್ಬಿಟ್ಟು ಅವರು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನನಗೆ ಒಂದು ನನ್ನ ಆದ್ಯತೆ ಕುಡಿಯೋ ನೀರಿಗೆ ಎಲ್ಲರಿಗೂ ಒದಗಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ. ಅದಕ್ಕೆ ಇದೆಲ್ಲ ನೋಡಾದ್ಮೇಲೆ ನಾನು ಕಾಂಟ್ರಾಕ್ಟ್ ಸಮಸ್ಯೆ ಇದೆ ಅಂತ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀನಿ. ಎರಡನೇದು, ಮೊನ್ನೆ ಕೂಡ ನಾನು ಕೊಟ್ಟಿಗೆರೆ ಮತ್ತು ದೊಡ್ಡಬಳ್ಳಾಪುರ ಏನು ನಾವು ಬ್ಯಾಲೆನ್ಸಿಂಗ್ ರಿಸರ್ವೇಯರ್ ಇತ್ತು, ಅದಕ್ಕೆ ವಿಸಿಟ್ ಮಾಡಿ ಪರಿಸ್ಥಿತಿ ನಾನೇ ಕಡೆ ನಾನು ನೋಡಿದ್ದೀನಿ. ಅದು ಮುಂದಕ್ಕೆ ಕ್ಯಾಬಿನೆಟ್ನಲ್ಲಿ ಆ ವಿಚಾರ ಏನಿದೆ ಅಂತೇಳಿ ನಾನು ಮಂಡಿಸ್ತೇನೆ. ಸೊ ಈಗ ಹೇಮಾವತಿ ಇರ್ಬೋದು, KRS ಇರ್ಬೋದು, ಮತ್ತು ಯಾವುದೇ ಇದಿರ್ಬೋದು, ಈಗೆಲ್ಲ ನೀರು ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ಮಳೆ. ನಾನು ಎಲ್ಲ ಮಂತ್ರಿಗಳಿಗೆ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳಿಗೆ ಮೀಟಿಂಗ್ ಮಾಡಿ ಆ ನೀರನ್ನು ಮತ್ತು ಡ್ಯಾಮ್ ಸೇಫ್ಟಿ, ಫಸ್ಟು ನೀರನ್ನು ಸುಮ್ಮನೆ ಸಮುದ್ರಕ್ಕೆ ಹೋಗುವಂಥ ನೀರಲ್ಲ. ನಾವೇನು ತಮಿಳುನಾಡು ಕೊಡಬೇಕು ಕೊಡೋಣ,
ಮಿಕ್ಕಿದ್ದ ನೀರನ್ನು ಹೀಗೆ ಕೂಡಲೇ ಕೆರೆಗಳನ್ನು ತುಂಬಿಸಲಿಕ್ಕೆ ತೀರ್ಮಾನ ಮಾಡಬೇಕು. ನೀವೇ ICC ಮೀಟಿಂಗನ್ನು ಮಾಡಿ ಅಂತೇಳಿ ನಿರ್ದೇಶನವನ್ನು ನಾನು ಕೊಟ್ಟಿದ್ದೇನೆ. ಸೊ ಅವ್ರು ಮಾಡಿ ಫಸ್ಟು ನಿನ್ನೆ KRS ಓಪನ್ ಮಾಡಿದ್ದಾರೆ. ಇವತ್ತು ಮುಂದಕ್ಕೆಲ್ಲ ನಾನು ಕೆರೆಗಳನ್ನ ಸ್ವಲ್ಪ ಚಾನಲ್ ಓಪನ್ ಮಾಡೋಕ್ಕಿದ್ದಾರೆ. ಈ ಕೂಡ ವಾಸು ಈ ಭಾಗದಲ್ಲೂ ಕೂಡ ಆ ನೀರನ್ನು ಬರಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಆ ಕೆಲಸವನ್ನು ನಾನು ಮಾಡ್ತೀನಿ. ಇದು ಮೂಲ. ಆಮೇಲೆ 30ನೇ ತಾರೀಕು ಮೀಟಿಂಗ್ ಇಟ್ಟಿದ್ದೆ. ಅದು ಸೋಮಣ್ಣವರು ನನಗೆ ರಿಕ್ವೆಸ್ಟ್ ಮಾಡಿದ್ದಾರೆ 4ಕ್ಕೂ 5ನೇ ತಾರೀಕು ಮಾಡಿ ಅಂತ. ಸೊ ಅದನ್ನು ನಮ್ಮ ಇದ್ರದ್ದು ಲಿಂಕ್ ಅದನ್ನು ಕೂಡ 3-4 ದಿನ ಮುಂದಕ್ಕೆ ಹಾಕಿ ಅವರು ಬರಲಿ, ಅವರು ಕೂಡ ಮನವರಿಕೆ ಆಗ್ತಾರೆ. ಸೊ ಅದಾದ್ಮೇಲೆ ಒಂದು ಎಲ್ಲ ಶಾಸಕರು ನಮ್ಮ ಎತ್ತಿನಹೊಳೆಯಲ್ಲಿ ನಮಗೆ ವಾಟರ್ ಅಲೋಕೇಶನ್ ಆಗಿದೆ. ಈ ಭಾಗದಲ್ಲಿ ನಾನು ನಿಮ್ಗೆ ಬರ್ತಾ ಹೇಳ್ಕೊಂಡ್ ಬಂದೆ, ಈ ಭಾಗದಲ್ಲಿ ಇನ್ನೂ ಕೆಲವು ಕೆರೆಗಳಿಗೆ ನೀರು ಹರಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಯ್ತು. ಹೂವಿನ ಕಟ್ಟೆಗೆ ಮಾಡಬೇಕಾಗಿದೆ. ನಾವು ಒಮ್ಮೆಯಿಂದ ಒಂದು ಅಕ್ಯುಮೆಂಟ್ ಕಟ್ಟಿದೀವಿ. ಅದಕ್ಕೆ ಅಲ್ಲೊಂದು ಪಿಕಪ್ ಕಟ್ಟಿದೀವಿ. ಅಲ್ಲಿ ದೊಡ್ಡ ಕೆರೆಯಿಂದ ನೀರು ನಿಲ್ಲುತ್ತೆ. ಅಲ್ಲಿಗೆ ನೀವು ಎತ್ತಿನಹೊಳೆಯಿಂದ ನೀರು ಬಿಟ್ಟರೆ ಮಠ ಗಂಗೈಪಾಳ್ಯಕ್ಕೆ ಅತಿ ಹೆಚ್ಚು ನೀರು ಬೇಗ ಬರ್ತಕ್ಕಂಥದ್ದು ಕೂಡ ಆಗುತ್ತೆ. ನಾನು ಮುಂದಿನ ದಿನಗಳಲ್ಲಿ ನಿಮ್ಗೆ ಎಲ್ಲ ಯಾವ್ಯಾವುದು ಎತ್ತಿನಹೊಳೆ ಪ್ರೋಗ್ರಾಮ್ ನಲ್ಲಿ ಸೇರ್ಬೇಕು ಅದನ್ನ ದಯಮಾಡಿ ಸೇರಿಸಿ ಈ ಭಾಗದ ಜನಕ್ಕೆ ಈ ಒಂದು 1200 ಅಡಿಗೋಸ್ಕರ 200 ಅಡಿಗೆ ಹೋಗಿ ಕುಡಿಯ ನೀರಿಗೆ ತೊಂದರೆ ಆಗಿರ್ತಕ್ಕಂಥದ್ದು. ಆ ಒಂದು ಕಾರಣಕ್ಕೆ ನಮ್ಗೆ ಅಂಗನವಾಡಿ ಮತ್ತೆ ಚೋಳೂರು ಭಾಗ ಎರಡು ನಾವು ಹೇಮಾವತಿ ನೀರನ್ನ ಮತ್ತೆ ಎತ್ತಿನಹೊಳೆ ನೀರನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ನೀರಾವರಿಯಿಂದ ವಂಚಿತವಾಗಿರ್ತಕ್ಕಂಥ ಇವೆರಡು ಹೋಬಳಿಗಳಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚು ಸಹಕಾರ ಕೊಟ್ಟು ನೀವು ನಮ್ಗೆ ನೀರಾವರಿಯನ್ನು ಒದಗಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಟಿ.ಕೆ. ಅವರಲ್ಲಿ ವಿನಂತಿ ಮಾಡ್ಕೊಂಡು ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.